Ertiga 2012 ಮಾಡಲು ಬರೀ 4,40,000 ಬರೀ 80,000 ಹೌದು ಸರ್ ಬರೀ 80,000 ಆಲ್ಟೋ ನಮಸ್ಕಾರ ಶಿವಮೊಗ್ಗ ದ ಬಿಗ್ಗೆಸ್ಟ್ ಪ್ರೀ ಓನ್ ಕಾರ್ ಮೇಳ ಇವತ್ತು ನಡೀತಾ ಇರುವಂತದ್ದು ಶ್ರುತಿ ಮೋಟರ್ಸ್ ಟ್ರೂ ವ್ಯಾಲ್ಯೂ ಶಿವಮೊಗ್ಗದಲ್ಲಿ ಇದು ಗುರುವಾರ ಅಂದ್ರೆ ಇವತ್ತು 12ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಿಮಗೆ 100+ ವೆಹಿಕಲ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಯಾರಾದರೂ ಕಾರ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ರೆ ಡಿಸೆಂಬರ್ ಅಲ್ಲಿ ದಯವಿಟ್ಟು ಬನ್ನಿ ಇದು 4 ದಿನ ಇವೆಂಟ್ ಇರುತ್ತೆ ಟೋಲೆಟ್ ಎಂಜಾಯ್ 7 ಸೀಟರ್ ಬರೀ 1,70,000 1,05,000 ಕೊಟ್ಬಿಡ್ತೀನಿ ಬನ್ನಿ ಸರ್ 1 ಲಕ್ಷ ಕೊಟ್ಬಿಡಿ ಸರ್ 1 ಲಕ್ಷ ಆಯ್ತು 1 ಲಕ್ಷ ಕೊಡ್ತೀನಿ ಈಕೋ ನೋಡ್ತಾ ಇದ್ರೆ ಈಕೋ ಒಮಿನಿ ನೋಡ್ತಾ ಇದ್ರೆ ಈಕೋ 4-5 ಇದೆ ನಮ್ಮಲ್ಲಿ ನೋಡ್ತಾ ಇರಬಹುದು ರಿಡ್ಜು ಸರ್ 2.5 ಲಕ್ಷ 2.5 ಲಕ್ಷಕ್ಕೆ ರಿಡ್ಜು 2024 ಒಂದು ವರ್ಷನೂ ಆಗಿಲ್ಲ ಗಾಡಿ ಎಷ್ಟು ಸರ್ ಪ್ರೈಸ್ 6,85,000 6,85,000 2.5 ಲಕ್ಷಕ್ಕೆ ಬನ್ನಿ ಸರ್ 2.5 ಲಕ್ಷ 165 ಕ್ಲೋಸ್ ಮಾಡ್ಕೊಡ್ತೀನಿ 1,65,000 ಹೌದು ಹೌದು ವರ್ಣ ಪೆಟ್ರೋಲ್ ವಿತ್ CNG ಬರೀ 7.5 ಲಕ್ಷಕ್ಕೆ ಬರೀ 7.5 ಲಕ್ಷ SUV ಲವರ್ಸ್ ಇದ್ರೆ ನಮ್ಮಲ್ಲಿ ಕ್ರೆಟಾ ಇದೆ ಇನೋವಾ ಇದೆ ಹಾಗೆ ಅಲ್ಕಜಾರ್ 3 ಗಾಡಿ ಸಿಗುತ್ತೆ ನಿಮಗೆ ನೋಡ್ಲಿಕ್ಕೆ 235 ಕ್ಲೋಸ್ ಮಾಡಬಹುದು 16,75,000 ಕ್ಲೋಸ್ ಮಾಡಬಹುದು 16,75,000 ಹೌದು 2,50,000 ಸಿಗುತ್ತೆ ಸರ್ ಪ್ರೈಸ್ 4,55,000 18 ಮಾಡಲು ಡೀಸೆಲ್ ಸಿಂಗಲ್ ಓನರ್ 4 ಲಕ್ಷಕ್ಕೆ ಫೈನಲ್ ಪ್ರೈಸ್ i20 ಬರೀ 5,900 ಕಿಲೋಮೀಟರ್ ಡ್ರಿವನ್ ಆಗಿದೆ ವರ್ಣ ನೋಡ್ತಿರ್ಬೋದು ವರ್ಣ ಲೇಟೆಸ್ಟ್ ಶೇಪ್ ಇದೆ ಸ್ವಿಫ್ಟ್ ಅಲ್ಲಿ ನೋಡಿ 10-15 ಗಾಡಿಗಳಿದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಬೇಕಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಸಿಗುತ್ತೆ ಹೊಸದ್ ಬೇಕಂದ್ರೆ ಹೊಸದ್ ಕೂಡ ನಿಲ್ಸ್ಬಿಟ್ಟವ್ರೆ ಅಲ್ವಾ ಸರ್ ಹೌದು ಸರ್ ಹೊಸದ್ ಬೇಕಂದ್ರೆ ಹೊಸದು ಕೊಡ್ತೀವಿ ನಾವು ಫ್ರೆಂಡ್ಸ್ ಕಸ್ಟಮರ್ಗಳ ಮೇಲೆ ಕಸ್ಟಮರ್ಗಳು ಬರ್ತಾವ್ರೆ ಈ ಮೇಲಾಗೆ ಕಾರ್ಗಳನ್ನ ಪರ್ಚೇಸ್ ಮಾಡೋಣ ಅಂತ ನೀವು ಕೂಡ ಬನ್ನಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕಾರ್ ಸಿಗುತ್ತೆ ಇಲ್ಲಿ ನಾನಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದೀನಿ ಶಿವಮೊಗ್ಗದ ವರ್ಷದ ಅತಿ ದೊಡ್ಡ ಸೇಲ್ ಅಂತಾನು ಹೇಳ್ಬೋದು ವೀಕ್ಷಕರೇ ಸುಮಾರು 100 ಕಾರ್ಗಳಿದೆ 100 ಕಾರ್ಗಳು ಕೂಡ ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ ಇಯರ್ ಎಂಡ್ ಅಂತ ಫುಲ್ ಆಫರ್ ಅಲ್ಲಿ ಕೊಡ್ತಾವ್ರೆ ನೀವು ಕೂಡ ಬನ್ನಿ ಒಂದು ಒಳ್ಳೆ ಕಾರ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಮ್ಮ ಜೊತೆ ರಮೇಶ್ ಸರ್ ಕೂಡ ಇದ್ದಾರೆ ಫಸ್ಟ್ ಬನ್ನಿ ಅವನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಆರಾಮ್ ಸುಮಾರು ತಿಂಗಳುಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇದೀವಿ ಸರ್ ಡಿಸೆಂಬರ್ ಅನ್ನೋ ಪ್ರಯುಕ್ತ ನಾವು ಡಿಸೆಂಬರ್ ಸೇಲ್ ಅಂತ ಮಾಡ್ತಾ ಇದೀವಿ ನೋಡ್ತಾ ಇದ್ದೀರಾ ಹೌದು ವರ್ಷದ ಅತಿ ದೊಡ್ಡ ಪ್ರೀ ಓನ್ಡ್ ಕಾರ್ ಮೇಳ ನಾವು ಇವತ್ತು ಆಯೋಜಿಸಿರುವಂತದ್ದು ಶಿವಮೊಗ್ಗದ ಸೆಂಟರ್ ಆಫ್ ದಿ ಪ್ಲೇಸ್ ಚರ್ಚ್ ಅಂತ ಶಿವಮೊಗ್ಗದಲ್ಲಿ ಸೀಕ್ರೆಟ್ ಹಾರ್ಟ್ ಚರ್ಚ್ ಅಂತ ನಿಮಗೆ ನೋಡಿದ್ರೆ ಲೊಕೇಶನ್ ಸೊ ಇಲ್ಲಿ 100+ ವೆಹಿಕಲ್ಸ್ ನಿಮಗೆ ನಾವು ಡಿಸ್ಪ್ಲೇ ಇವತ್ತು ಇಡ್ತಾ ಇದೀವಿ ಸೊ ಹೆಚ್ಚು 100+ ವೆಹಿಕಲ್ಸ್ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ವಿತ್ ಲೋನ್ ಆಪ್ಷನ್ಸ್ ಇರುತ್ತೆ ಸೊ ಮಾರುತಿ ವೆಹಿಕಲ್ ಯಾರು ತಗೊಂಡ್ರೆ 2018 ಮೇಲೆ 1 ಇಯರ್ ವಾರಂಟಿ ಕೂಡ ಸಿಗುತ್ತೆ ನಿಮಗೆ ಸೊ ಬಂದು ಕಲೆಕ್ಷನ್ಸ್ ತುಂಬಾ ಇದೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಇದು ನಿಮಗೆ 4 ದಿನ ಇವೆಂಟ್ ಇರುತ್ತೆ ಸೊ ಇವತ್ತು ಸ್ಟಾರ್ಟ್ ಆಗಿ ಟಿಲ್ ಸಂಡೇ ಈವ್ನಿಂಗ್ ವರೆಗೂ ಇರುತ್ತೆ ಸೊ ಬೇಗ ಬಂದು ಬೇಗ ಗಾಡಿಗಳು ತಗೊಳ್ಳಿ ಖಾಲಿ ಆಗೋ ಚಾನ್ಸಸ್ ಬೇಗ ಇದೆ ಹೌದಾ ಹೌದು ಅದರಲ್ಲೂ ನಿಮ್ಗೆ ಬರೀ ಸೆಕೆಂಡ್ ಹ್ಯಾಂಡ್ ಅಲ್ಲ ನೀವು ಹೊಸ ತಗೋತೀರಾ ಹೊಸದು ಕೂಡ ಆಪ್ಷನ್ ಇದೆ ನಿಮ್ಗೆ ಸ್ವಿಫ್ಟ್ ತಗೋತೀರಾ ಬಲಿನೋ ತಗೋತೀರಾ ಇಲ್ಲ ಗ್ರ್ಯಾಂಡ್ ವಿಟಾರಾ ತಗೋತೀರಾ ಪ್ರತಿಯೊಂದು ಆಪ್ಷನ್ಸ್ ಸಿಕ್ಬಿಡುತ್ತೆ 100+ ಅದಕ್ಕೂ ಕೂಡ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀರಾ 100% ಹೊಸ ಗಾಡಿಗೂ ಕೂಡ ಆಫರ್ ಇದೆ ಡಿಸೆಂಬರ್ ಆಗಿರೋದ್ರಿಂದ ನಿಮಗೆ ಇಯರ್ ಎಂಡ್ ಅಂತ ಹೇಳಿ ಹೊಸ ಗಾಡಿಗೂ ಆಫರ್ ಕೊಡ್ತಾ ಇದೀವಿ ಅದೇ ತರ ಹಳೆ ಗಾಡಿ ಎಕ್ಸ್ಚೇಂಜ್ ಆಗಿರೋ ಬಂದ್ರೆ ಹಳೆ ಗಾಡಿಗೂ ಸೇಲ್ ಇಟ್ಟಿದೀವಿ ನಿಮ್ಗೆ 50,000ದಿಂದ ನಿಮಗೆ 8-10 ಲಕ್ಷದವರೆಗೂ ಗಾಡಿ ಇದೆ SUV ನೋಡ್ತಿದ್ರೆ SUV ಇದೆ ಅಲ್ಕಾಜಾರ್ 3 ಇದೆ ಇನೋವಾ ಕ್ರಿಸ್ಟಾಗಳಿದಾವೆ i20 ಇದೆ ಸ್ವಿಫ್ಟ್ ಇದೆ ಡಿಸೈರ್ ಇದೆ ಎಸ್ಪ್ರೆಸೋ ಇದೆ ವ್ಯಾಗನಾರ್ ಇದೆ ಸೊ ಕಂಪ್ಲೀಟ್ ರೇಂಜ್ ನಿಮಗೆ ಗಾಡಿ ಸಿಗುತ್ತೆ ಯಾರು ಡೀಸೆಲ್ ವೆಹಿಕಲ್ ನೋಡ್ತಿದ್ರೆ ಬ್ರೆಜಾ ಡೀಸೆಲ್ ವೆಹಿಕಲ್ ಒಂದು 2-3 ವೆಹಿಕಲ್ ಸಿಗುತ್ತೆ ನಿಮಗೆ ಸೊ ಕಂಪ್ಲೀಟ್ ನಿಮಗೆ ರೇಂಜ್ ಅಲ್ಲಿ ನಿಮಗೆ ಗಾಡಿಗಳು ಸಿಗುತ್ತೆ ಸೆಡಾನ್ ಎಲ್ಲ ಇದೆ ಕಾಂಪ್ಯಾಕ್ಟ್ ಸೆಡಾನ್ ಹ್ಯಾಚ್ ಬ್ಯಾಕ್ SUV ಪ್ರತಿಯೊಂದು ವೆಹಿಕಲ್ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಬಹುದು ಇಂಟ್ರೆಸ್ಟ್ ಇದ್ದವ್ರು ಬೈ ಮಾಡಬಹುದು ಸೊ ಟ್ರಸ್ಟ್ ಗೆ ನಮ್ಮ ಮಾಡಿಸಿದಾರಂತ ವೆಹಿಕಲ್ ನಮ್ದು ಕಂಪನಿ ಅಂತ ಹೇಳಿದ್ರೆ ಟ್ರೂ ವ್ಯಾಲ್ಯೂ ಅದರಲ್ಲೂ ಶ್ರುತಿ ಮೋಟರ್ಸ್ ಟ್ರೂ ವ್ಯಾಲ್ಯೂ ನಾವು ಇವತ್ತು ಇವೆಂಟ್ ಆರ್ಗನೈಸ್ ಮಾಡಿರೋದು ಸೊ ಬಂದು ಬೇಗ ಎಕ್ಸ್ಪೀರಿಯನ್ಸ್ ಮಾಡಿ ಗಾಡಿ ತಗೊಂಡು ಡೇಟ್ ಏನಿದೆ ಸರ್ 12 to 15 ಅಂದ್ರೆ 4 ದಿನ ಇವೆಂಟ್ ಇರುತ್ತೆ ಸೊ ಇವತ್ತು ಸ್ಟಾರ್ಟ್ ಆಗಿದೆ ಗುರುವಾರ ಸೊ ಟಿಲ್ ಸಂಡೇ ಈವ್ನಿಂಗ್ ವರೆಗೂ ಇವೆಂಟ್ ಇರುತ್ತೆ ಸರ್ 15 ಎಂಡ್ ವರೆಗೂ ಇರುತ್ತೆ ಅಲ್ವಾ ಹೌದು ಸ್ಟಾರ್ಟ್ ಮಾಡೋಣ ಸರ್ ವಿಡಿಯೋ ಬಜೆಟ್ ಅಂತ ಹೇಳ್ಬಿಡಿ ಸರ್ ಏನ್ ರೇಂಜ್ ಬಜೆಟ್ 50,000ದಿಂದ ಹೇಳಿದ್ನಲ್ಲ ಸರ್ 22 ಲಕ್ಷ ಗಂಟ ಗಾಡಿ ಇದೆ ನಮ್ಮ ಹತ್ರ 50,000ಕ್ಕೂ ಕಾರ್ ಇದೆ 50,000ಕ್ಕೂ ಇದೆ 22 ಲಕ್ಷಕ್ಕೂ ಕಾರ್ ಇದೆ ನಮ್ಮ ಓಕೆ ನಿಮ್ ರೇಂಜ್ ತಕ್ಕಂಗೆ ಒಂದು ಕಾರ್ ಸಿಗುತ್ತೆ ಬನ್ನಿ ವೀಕ್ಷಕರೇ ಸ್ಟಾರ್ಟ್ ಮಾಡ್ಬಿಡೋಣ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ಫ್ರೆಂಡ್ಸ್ ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಮಾರುತಿ ಸುಜುಕಿ ಎಸ್ಪ್ರೆಸೋ ಇದೆ ಇದ್ರ ಬಗ್ಗೆ ಹೇಳಿ ಸರ್ 22 ಮಾಡಲು ಸಿಂಗಲ್ ಓನರ್ 32,000 ಓಡಿದೆ 4,75,000 ಪ್ರೈಸ್ 4,75,000 ನೆಗೋಷಿಯಬಲ್ ಇಲ್ಲ ಫಿಕ್ಸ್ಡ್ ಪ್ರೈಸ್ ಫೈನಲ್ ಪ್ರೈಸ್ ಇದು ಈ ಎಸ್ಪ್ರೆಸೋ ಇದು 2019 ಮಾಡಲು ಸಿಂಗಲ್ ಓನರ್ 47,000 ಓಡೈತೆ 4 ಲಕ್ಷಕ್ಕೆ ಫೈನಲ್ ಪ್ರೈಸ್ 4 ಲಕ್ಷಕ್ಕೆ ಆಗುತ್ತಾ ಹೌದು ಆಗುತ್ತೆ 4 ಲಕ್ಷ ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಎಸ್ಪ್ರೆಸೋ ಇದೆ ಟೋಟಲ್ 4 ಎಸ್ಪ್ರೆಸೋಗಳಿದೆ ಇದು 2021 ಮಾಡಲು ಸಿಂಗಲ್ ಓನರ್ 4,10,000 ಆಗುತ್ತೆ 4,10,000 ಆಗುತ್ತೆ ಇದು ಸರ್ ಇದು 2022 ಮಾಡಲು ಸಿಂಗಲ್ ಓನರ್ 4,75,000 ಆಗುತ್ತೆ 4,75,000 ಓಕೆ ಹಾಗೆ ವ್ಯಾಗನರ್ಗಳನ್ನ ನೋಡ್ತಾ ಇದ್ರೆ ಒಂದು 5-6 ಗಾಡಿಗಳಿದೆ ಇದ್ರ ಮಾಡೆಲ್ ಹೇಳಿ ಸರ್ ಇದು 2015 ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ 4,10,000 ಆಗುತ್ತೆ 4,10,000 ಹೌದು ಇದು ಸರ್ ಇದು 2018 ಮಾಡಲು ಸೆಕೆಂಡ್ ಓನರ್ 3,85,000 ಕ್ಲೋಸ್ ಆಗುತ್ತೆ ಸರ್ ಸ್ವಲ್ಪ ಕಡಿಮೆ ಮಾಡಿ ಹೇಳಿ ಸರ್ ಏನಾದ್ರು 3,75,000 ಕ್ಲೋಸ್ ಮಾಡ್ಕೊಡ್ತೀನಿ ಫೈನಲ್ 3,75,000 ಇದು 2012 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ 2,50,000 ಸಿಗುತ್ತೆ 2.5 ಲಕ್ಷ 2.5 ಲಕ್ಷಕ್ಕೆ 12 ಮಾಡಲು LXi ಸೆಕೆಂಡ್ ಓಕೆ ಇದು
ಸರ್ ಇದು 2017 ಮಾಡಲು ಸಿಂಗಲ್ ಓನರು 70,000 ಡ್ರಿವನ್ ಆಗಿದೆ 4,15,000 ಸಿಗುತ್ತೆ. ಇನ್ನೊಂದು ಪ್ರೈಸ್ ಹೇಳಿ ಸರ್. 4,05,000 ಕೊಡ್ತೀನಿ ಬನ್ನಿ. 4,05,000. ಓಕೆ ಓಕೆ. ಇನ್ನೊಂದು ವ್ಯಾಗನರ್ ಇದೆಯಲ್ಲ ಸರ್ ಇದು? ಸರ್ ಇದು 2012 ಮಾಡಲು ಸಿಂಗಲ್ ಓನರು 1,63,000 ಡ್ರಿವನ್ ಆಗಿದೆ 3,15,000 ಫೈನಲ್ ಆಗುತ್ತೆ. ಏನಾದರೂ ಹೆಚ್ಚು ಕಡಿಮೆ ಇದು ಬಂದೆ ನೋಡಿ ಗಾಡಿ ನೋಡಿ ಆಮೇಲೆ ಡಿಸೈಡ್ ಮಾತಾಡೋಣ. ಹಾಗೆ ಇನ್ನೊಂದು ಓಲ್ಡ್ ವರ್ಷನ್ ಇದೆ ನೋಡಿ, ಇದೆಷ್ಟನೇ ಮಾಡಲ್ ಸರ್? ಸರ್ ಇದು 2009 ಮಾಡಲು 3rd ಓನರ್. ಓಕೆ. 1 lakh ರನ್ ಆಗಿದೆ. 165 ಕ್ಲೋಸ್ ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳಿ ಸರ್ ಇದಕ್ಕಾದ್ರೂ. ಅದೇ ಸರ್ ಎದುರುಗಡೆ ಬಂದ್ರೆ ಕೂತ್ಕೊಂಡು ಪ್ರೈಸ್ ಹೇಳ್ಬಿಡಿ. ಒಂದೇ ಒಂದು ಪ್ರೈಸ್ 165 ಕ್ಲೋಸ್ ಮಾಡ್ಕೊಡ್ತೀನಿ. 1,65,000. ಹೌದು ಹೌದು ಹೌದು. ಫ್ರೆಂಡ್ಸ್ ಲೇಟೆಸ್ಟ್ ವರ್ಷನ್ ವ್ಯಾಗನರು ಇದೆ ನೋಡಿ ಸರ್. ಇದು 22 ಮಾಡಲು ಸಿಂಗಲ್ ಓನರ್ ಜಸ್ಟ್ 20,000 ಡ್ರಿವನ್ ಆಗಿದೆ. ಓಕೆ. ಪ್ರೈಸ್ ಬಂದು 6,05,000 ಆಗುತ್ತೆ. 6,05,000 ಆಗುತ್ತೆ. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಡೈರೆಕ್ಟ್ ಎದುರುಗಡೆ ಬಂದ್ರೆ ಕೂತ್ಕೊಂಡು ಮಾತಾಡೋಣ ಸರ್. ಇದು ಸರ್? ಸರ್ ಇದು 2019 ಮಾಡಲ್ ಸಿಂಗಲ್ ಓನರ್ 1,10,000 ಡ್ರಿವನ್ ಆಗಿದೆ. ಓಕೆ. 4,55,000 ಕ್ಲೋಸ್ ಆಗುತ್ತೆ. 4,55,000. ಹೌದು ಹೌದು. ಇದು ಸರ್ ಇದು 2020 ಸಿಂಗಲ್ ಓನರ್. ಇದು 5 lakh ಕ್ಲೋಸ್ ಆಗುತ್ತೆ. 5 ಲಕ್ಷ. 5 ಲಕ್ಷಕ್ಕೆ ಕ್ಲೋಸ್ ಆಗುತ್ತೆ. ಇದು 2016 ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ 75,000 ಡ್ರಿವನ್ ಆಗಿದೆ. ಇದು 6,90,000 ಕ್ಲೋಸ್ ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. 6,85,000 ಕ್ಲೋಸ್ ಮಾಡ್ಕೊಡೋಣ. ಎಷ್ಟು ಸರ್ ಪ್ರೈಸ್? 6,85,000. 6,85,000. ಹೌದು. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ನೋಡಿ ಸರ್. ಇದು 23 ಮಾಡಲು ಸಿಂಗಲ್ ಓನರ್ 34,000 ಡ್ರಿವನ್ ಆಗಿದೆ ಪೆಟ್ರೋಲ್ ವೇರಿಯಂಟ್. ಓಕೆ. ಇದು 7,25,000 ಗಾಡಿ ಕೊಡಬಹುದು. 7,25,000 ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 18 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ. ಇದು 4,55,000 ಸಿಗುತ್ತೆ. ಎಷ್ಟು ಸರ್ ಪ್ರೈಸ್? 4,55,000. 18 ಮಾಡಲು ಡೀಸೆಲ್ ಆಟೋಮೆಟಿಕ್. ಅದರಲ್ಲೂ ಡೀಸೆಲ್ ಗಾಡಿ ವೈಟ್ ಕಲರ್ ಸಿಂಗಲ್ ಓನರ್. ಓಕೆ ಓಕೆ ಓಕೆ. ಬಲಿನೋ 2019 ಸಿಂಗಲ್ ಓನರ್ ಜಸ್ಟ್ 50,000 ರನ್ ಆಗಿದೆ. ಝೀಟಾ ವೇರಿಯಂಟ್. ಇದು ನಿಮಗೆ 6,35,000 ಸಿಗುತ್ತೆ ಫೈನಲ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇನ್ನು 10,000 ಕಮ್ಮಿ ಮಾಡ್ತೀನಿ. 6,25,000 ಕೊಡ್ತೀನಿ. 2019-20 ಸಿಂಗಲ್ ಓನರ್ ಬಲಿನೋ ಝೀಟಾ ಮಾಡಲ್. ಹೌದು. ಓಕೆ ಓಕೆ ಓಕೆ. ಹ್ಯುಂಡೈ ಕ್ರೆಟಾ ಸರ್? ಸರ್ ಕ್ರೆಟಾ 2016 ಸೆಕೆಂಡ್ ಓನರ್ 1,18,000 ಡ್ರಿವನ್ ಆಗಿದೆ. SX ಆಪ್ಷನ್ ಡೀಸೆಲ್ ವೇರಿಯಂಟ್. ಇದ್ರ ಫೈನಲ್ ಪ್ರೈಸ್ ಬಂದು 9 lakhs ಆಗುತ್ತೆ. 9 lakhs ಆಗುತ್ತೆ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ವರ್ಷನ್. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸಿಯಾಸ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು 18 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಆಲ್ಫಾ ಟಾಪ್ ಎಂಡ್ ವೇರಿಯಂಟ್. ಓಕೆ. ಇದ್ರ ಪ್ರೈಸ್ ಬಂದು 7,40,000 ಹೇಳೋದು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 7,40,000 ಗೆ 18 ಮಾಡಲ್ ಸಿಯಾಸ್ ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಗಾಡಿನಾ ಇದು ಸರ್? ಸ್ವಿಫ್ಟ್ ಇದು 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ 4,80,000 ಕೋಟೆಡ್ ಪ್ರೈಸ್ ಇದೆ. ಓಕೆ. ಒಂದು 4,60,000 ಗೆ ಕ್ಲೋಸ್ ಮಾಡ್ತಾರೆ. 4,60,000. ಹೌದು ಹೌದು. 13 ಮಾಡಲ್. ಓಕೆ ಓಕೆ. ಇದು ಸರ್ ಇದು 2016 ಸಿಂಗಲ್ ಓನರ್ ಡೀಸೆಲ್. ಓಕೆ. 5,35,000 ಫೈನಲ್ ಆಗುತ್ತೆ. 5,35,000. ಹೌದು. ಓಕೆ. ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಸರ್? 2015 ಮಾಡಲು ಸೆಕೆಂಡ್ ಓನರ್ 1,75,000 ಡಿರೋನ್ ಆಗಿದೆ. 4,00,000 ಲಕ್ಷ ಗಾಡಿ ಕೊಡೋಣ ಸರ್. 4,00,000 ಲಕ್ಷ ಕೊಡೋಣ. ಓಕೆ ಓಕೆ ಓಕೆ. ಈ ಶಿಫ್ಟ್ ಡಿಸೈರ್ ಸರ್ ಇದು 2014 VXI. ಓಕೆ. 1,14,000 ರನ್ ಆಗಿದೆ. 4,30,000 ಸಿಗುತ್ತೆ. 4,30,000 ಡಿಸೈರ್ ಪೆಟ್ರೋಲ್ ವೇರಿಯಂಟ್. ಸರ್ ಇನ್ನೊಂದು ರಿಡ್ಜ್ ಸರ್ ಇದು 2010 ಸೆಕೆಂಡ್ ಓನರ್. ಓಕೆ. ಡೀಸೆಲ್ ವೇರಿಯಂಟ್ 2,50,000 ಲಕ್ಷಕ್ಕೆ ಆಗುತ್ತೆ ಸರ್. 2,50,000 ಲಕ್ಷಕ್ಕೆ ರಿಡ್ಜ್ ಡೀಸೆಲ್ ವೇರಿಯಂಟ್. ಓಕೆ ಓಕೆ ಓಕೆ. ಇದು ಈ ರಿಡ್ಜು ಸರ್ ಇದು 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ. ಇದು 4,35,000 ಆಗುತ್ತೆ. 4,35,000. 14 ಮಾಡಲ್ ಸಿಂಗಲ್ ಮಾಡಲ್ ಡೀಸೆಲ್ ವೇರಿಯಂಟ್. ಓಕೆ ಫ್ರೆಂಡ್ಸ್ 7 ಸೀಟರ್ ಅಲ್ಲಿ ಇನ್ನೊಂದು ಮಾರುತಿ ಸುಜುಕಿ ಎರ್ಟಿಗಾ ಒಂದು ಇದೆ ನೋಡಿ, ಇದ್ರ ಬಗ್ಗೆ 2012 ಸೆಕೆಂಡ್ ಓನರ್ 1,60,000 ಡ್ರಿವನ್ ಆಗಿದೆ. ಇದು ಫೈನಲ್ ಪ್ರೈಸ್ ಬಂದು 4,25,000 ಕ್ಲೋಸ್ ಆಗುತ್ತೆ. 4,25,000 ಡೀಸೆಲ್ ವೇರಿಯಂಟ್ 7 ಸೀಟರ್. ಹೌದು ಹೌದು. ಹಾಗೆ ನೆಕ್ಸ್ಟ್ ಆಲ್ಟೋ K10 ಸರ್ ಇದು 2011 ಮಾಡಲು ಸಿಂಗಲ್ ಓನರ್. ಓಕೆ. 183 ರನ್ ಆಗಿದೆ. 210 ಸಿಗುತ್ತೆ ಸರ್. 2,10,000. ಇನ್ನೊಂದು ಪ್ರೈಸ್ ಹೇಳಿ ಸರ್. 2 ಲಕ್ಷಕ್ಕೆ ಕೊಡೋಣ ಬನ್ನಿ. 2 ಲಕ್ಷಕ್ಕೆ ಕೊಡ್ತೀರಾ? ಇದು ಆಲ್ಟೋ 2010 ಮಾಡಲು ಸೆಕೆಂಡ್ ಓನರ್ 95,000 ಡ್ರಿವನ್ ಆಗಿದೆ. 165 ಕ್ಲೋಸ್ ಆಗುತ್ತೆ. ಹೆಚ್ಚು ಕಡಿಮೆ ಬರ್ಲಿ ಸರ್ ಕೂತ್ಕೊಂಡು ಮಾತಾಡೋಣ. 1,65,000. 1,65,000. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಇದೆ 2005 ಮಾಡಲು 4th ಓನರ್ 128 ಡ್ರಿವನ್ ಆಗಿದೆ. 85,000 ಕೋಟೆಡ್ ಇದೆ. 80,000 ಕ್ಲೋಸ್ ಮಾಡ್ಕೊಡಿ. 80,000. ಹೌದು ಸರ್. 80,000ಕ್ಕೂ ಆಲ್ಟೋ ಸ್ಟಾರ್ಟಿಂಗ್ ಬಜೆಟ್ ಇದೆ. ಹಾಗೆ ಇದು ಸರ್ 2010 ಮಾಡಲು ಆಲ್ಟೋ K10 78,000 ಡ್ರಿವನ್ ಆಗಿದೆ. 235 ಕೋಟಿಂಗ್ ಪ್ರೈಸ್ ಇದೆ. ಒಂದು 225 ಕ್ಲೋಸ್ ಮಾಡ್ಕೊಡ್ತೀನಿ. 2,25,000. ಹೌದು ಹೌದು. ಓಕೆ ಓಕೆ ಓಕೆ. ಇದು ಸರ್ ಇದು 2022 ಮಾಡಲ್ ಸಿಂಗಲ್ ಓನರ್ 49,000 ಡ್ರಿವನ್ ಆಗಿದೆ. ಕೋಟಿಂಗ್ ಪ್ರೈಸ್ 425 ಇದೆ. 4,15,000 ಮಾಡ್ಬೋದು. 4,15,000ಕ್ಕೆ 22 ಮಾಡಲ್ 800. ಹೌದು. ಆಲ್ಟೋ K10 ಸರ್ 2018 ಮಾಡಲು ಸಿಂಗಲ್ ಓನರ್ 85,000 ಡ್ರಿವನ್ ಆಗಿದೆ. ಓಕೆ. ಕೋಟಿಂಗ್ ಪ್ರೈಸ್ 370 ಇದೆ. ಒಂದು 360 ಕ್ಲೋಸ್ ಮಾಡ್ಬೋದು. 3,60,000 ಕ್ಲೋಸ್. 18 ಮಾಡಲ್ ಸಿಂಗಲ್ ಓನರ್ ಆಲ್ಟೋ K10. ಓಕೆ. ಹಾಗೆ ನೋಡ್ತಾ ಇರ್ಬೋದು ಮಾರುತಿಯಲ್ಲಿ ಇಗ್ನಿಸು ಇದೆ 2018 ಪೆಟ್ರೋಲ್ ವೇರಿಯಂಟ್. ಓಕೆ. ಡೆಲ್ಟಾ ವೇರಿಯಂಟ್ 122 ರನ್ ಆಗಿದೆ. 480 ಕೋಟಿಂಗ್ ಇದೆ. ಒಂದು 460 455 ನಂಗೆ ಕ್ಲೋಸ್ ಮಾಡ್ಕೊಡ್ತೀನಿ. 4,50,000 55,000 ಕ್ಲೋಸ್ ಮಾಡಿ. 55? ಹೌದು. ಓಕೆ. 4,55,000ಕ್ಕೆ ಕ್ಲೋಸ್ ಆಗುತ್ತೆ. ಹೌದು.
ಹಾಗೆ ಇನ್ನೊಂದು ಡಿಸೈರ್ ಇದೆಯಲ್ಲ ಸರ್ 2019 ಮಾಡಲು ಡೀಸೆಲ್ ಇಂಜಿನ್ 170 ಡ್ರಿವನ್ ಆಗಿದೆ. ಓಕೆ 6,25,000 ಇದೆ ಕೋಟಿಂಗ್ ಪ್ರೈಸ್. ಒಂದು 6 ಲಕ್ಷಕ್ಕೆ ಕೂತ್ಕೊಂಡು ಮಾತಾಡಿದ್ರೆ ಕ್ಲೋಸ್ ಮಾಡ್ಬೋದು. 6 ಲಕ್ಷಕ್ಕೆ ಆಗುತ್ತಾ? ಆಗುತ್ತೆ. ಓಕೆ ಡಿಸೈರ್ ಡೀಸೆಲ್ ಗಾಡಿ. ಫ್ರೆಂಡ್ಸ್ ಈಗ ನೋಡ್ತಿರ್ಬೋದು ಒಂದು ಆಲ್ಕಾಜಾರ್ ಇದೆ, ಇದ್ರ ಬಗ್ಗೆ ಹೋಂಡಾ ಆಲ್ಕಾಜಾರ್ ಸಿಂಗಲ್ ಓನರ್. ಓಕೆ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಡೀಸೆಲ್ ಮ್ಯಾನ್ಯುಯಲ್. ಇದು ಕೋಟಿಂಗ್ ಪ್ರೈಸ್ ಬಂದು 17 lakhs ಇದೆ. 17 lakhs. ಹೌದು ಸನ್ರೂಫ್ ಎಲ್ಲ ಬರುತ್ತಾ? ಹೌದು ಸನ್ರೂಫ್ ಇದೆ. ಓಕೆ ಏರ್ ಬ್ಯಾಗ್ಸ್ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ 360 ವ್ಯೂ ಕ್ಯಾಮ್ರಾ. ಡೀಸೆಲ್ ವೇರಿಯಂಟ್. ಡೀಸೆಲ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಅದರಲ್ಲೂ 7 ಸೀಟರ್ ಅಲ್ವಾ ಸರ್? ಹೌದು 7 ಸೀಟರ್ 82,000 ಡ್ರಿವನ್ ಆಗಿದೆ. ಓಕೆ ಪ್ರೈಸಿಂಗ್ 17 lakhs ಕೋಟಿಂಗ್ ಇದೆ. ಒಂದು 16,75,000 ಕ್ಲೋಸ್ ಮಾಡಬಹುದು. 16,75,000. ಹೌದು ಹೌದು. ಓಕೆ ಓಕೆ ಓಕೆ. ಹಾಗೆ ಲೇಟೆಸ್ಟ್ ಶೇಪ್ ವರ್ಣ ಇದೆ ನೋಡಿ ಸರ್. ವರ್ಣ ಇದು 23 ಮೇಕ್. ಓಕೆ SX ಆಪ್ಷನಲ್ ಟಾಪ್ ಅಂಡ್ ವೇರಿಯಂಟ್ ಇದು. ಸೊ ಇದು ಪೆಟ್ರೋಲ್ ವೇರಿಯಂಟ್. ಓಕೆ 22,000 ಡ್ರಿವನ್ ಆಗಿದೆ. ಸೊ ಇದು 15 lakhs ಇದು ಕೋಟಿಂಗ್ ಪ್ರೈಸ್. ಇದು ಅಷ್ಟೇ ಮ್ಯಾನ್ಯುಯಲ್. ಓಕೆ ಓಕೆ ಮ್ಯಾನ್ಯುಯಲ್ ಟಾಪ್ ಎಂಡ್. ಫೈನಲ್ ಅಂದ್ರೆ ಫೈನಲ್ ಕೂತ್ಕೊಂಡು ಮಾತಾಡೋಣ ಸರ್. ಎದುರುಗಡೆ ಬರಲಿ ಕಸ್ಟಮರ್ ಕೂತ್ಕೊಂಡು ಮಾತಾಡಿದ್ರೆ ಆನ್ ದ ಟೇಬಲ್ ಏನಾಗುತ್ತೆ ಕ್ಲೋಸ್ ಮಾಡ್ಬೋದು. ಒಂದು ಫೈನಲ್ ಹೇಳಿ ಸರ್ ನೋಡೋಣ. ಸರ್ ಒಂದು 14,75,000 ಕ್ಲೋಸ್ ಆಗ್ಬೋದು. 14,75,000. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಅಲ್ಕಾಜಾರ್ ಇದೆಯಲ್ಲ ಸರ್? ಸರ್ ಇದು ಸೇಮ್ ಅವಾಗಲೇ ನೋಡಿದ್ರಲ್ಲ, ಸೇಮ್ ಅದೇ ವೆಹಿಕಲ್ 23 ಮೇಕು ಡೀಸೆಲ್. ಅದು ಮ್ಯಾನ್ಯುಯಲ್ ಇದೆ, ಇದು ಆಟೋಮೆಟಿಕ್. ಓಕೆ ಸಿಂಗಲ್ ಓನರ್. ಇದನ್ನು 25,000 ಡ್ರಿವನ್ ಆಗಿದೆ. ಓಕೆ ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದು 22 lakh ಇದೆ. 2175 21 ಆಸುಪಾಸಲ್ಲಿ ಬಂದರೆ ಕೂತ್ಕೊಂಡು ಮಾತಾಡಿದ್ರೆ ಕಸ್ಟಮರ್ ವೆಹಿಕಲ್ ಇದು. ಓಕೆ ಓಕೆ. ಆನ್ ದ ಟೇಬಲ್ ಏನು ಮಾತಾಡ್ಬೋದು, ಕಸ್ಟಮರ್ ಕರ್ಕೊಂಡು ಡಿಸ್ಕಸ್ ಮಾಡಿದ್ರೆ ಕ್ಲೋಸ್ ಮಾಡ್ಬೋದು. ಮಾಡ್ಕೊಡ್ತೀರಾ? ಹೌದು ಹೌದು. ಎಮ್ ವೆಹಿಕಲ್ ಯಾರು ನೋಡ್ತಿರ್ತಾರೆ ಅವ್ರಿಗೆ ಒಳ್ಳೆ ಆಪ್ಷನ್ಸ್ ಇದೆ. ನಮ್ಮ ಹತ್ರ ಅಲ್ಕಾಜಾರ್ 3 ಇದೆ. ಓಕೆ ಓಕೆ. ವರ್ಣ ನೋಡ್ತಿರ್ಬೋದು. ವರ್ಣ ಲೇಟೆಸ್ಟ್ ಶೇಪ್ ಇದೆ. i20 ಇದೆ ನಮ್ಮಲ್ಲಿ. ಯಾರಾದರೂ ಪ್ರೀಮಿಯಂ ಸೆಗ್ಮೆಂಟ್ಸ್ ಅಲ್ಲಿ ಏನಾದ್ರು ನೋಡ್ತಿದ್ರೆ ಅವೈಲಬಲ್ ಇದೆ. ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಒಂದು ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ. ಕ್ರಿಸ್ಟಾ ಬಗ್ಗೆ 2019 ಸಿಂಗಲ್ ಓನರ್ 63,000 ಡ್ರಿವನ್ ಆಗಿದೆ. ಸೊ ಇದು 23 lakhs ಇದು ಕೋಟೆಂಟ್ ಪ್ರೈಸ್ ಇದೆ. ಸ್ವಲ್ಪ ಕೂತ್ಕೊಂಡು ಇದಕ್ಕೆ ಅಷ್ಟೇ ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಮಾಡಿ ಹೋಗಿರೋದು ಗಾಡಿ ಇದು. ಓಕೆ ಎಷ್ಟು ಆಗ್ಬೋದು ಹೇಳಿ ಸರ್ ನೀವೇ ಒಂದು ಪ್ರೈಸ್? ಪ್ರೈಸಿಂಗ್ ಹೇಳಿಲ್ಲ ಅವರು, ಕೋಟಿಂಗ್ ಪ್ರೈಸ್ ಹೇಳಿದ್ದಾರೆ ಅಷ್ಟೇ. ಫೈನಲ್ ಪ್ರೈಸ್ ಅವರೇ ಕೂತ್ಕೊಂಡು ಮಾತಾಡಬೇಕು. ಓಕೆ. ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಈಗ ನಮ್ದಾದ್ರೆ ನಾವೇ ಫೈನಲ್ ಪ್ರೈಸ್ ಹೇಳ್ಬಿಡ್ಬೋದು. ಕಸ್ಟಮರ್ ವೆಹಿಕಲ್ ಹೇಳಕ್ ಬರಲ್ಲ. 23 lakh ನೆಗೋಷಿಯಬಲ್ ಇದೆ. ಓಕೆ. ಹಾಗೆ ಇನ್ನೊಂದು i20 ಸರ್ i20 21 ಮಾಡಲ್ i20 ಆಸ್ತಾ ಪೆಟ್ರೋಲ್ ವೇರಿಯಂಟ್ 38,000 ಡ್ರಿವನ್ ಆಗಿದೆ. ಸೊ ಇದು 8,60,000 ಕೋಟಿಂಗ್ ಪ್ರೈಸ್ ಇದೆ. ಓಕೆ. ಇದೊಂದು 8,40,000 ಗೆ ಕ್ಲೋಸ್ ಆಗ್ಬೋದು. 8,40,000 21 i20 ಆಸ್ತಾ ಟಾಪ್ ಆಸ್ತಾ ವೇರಿಯಂಟ್ ಫುಲ್ ಟಾಪ್ ಎಂಡ್. ಫುಲ್ಲಿ ಟಾಪ್ ಎಂಡ್. ಇದು ಸರ್ i10 ನಿಯೋಸ್. ಗ್ರ್ಯಾಂಡ್ i10 ನಿಯೋಸ್ 22 ಮೇಕು. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಇದನ್ನು. ಓಕೆ. ಪೆಟ್ರೋಲ್ ವೇರಿಯಂಟ್ 22,000 ಡ್ರಿವನ್ ಆಗಿದೆ. 22,000 ಓಡಿದೆ. 22,000 ಡ್ರಿವನ್ ಆಗಿದೆ. ಓಕೆ ಓಕೆ. 8,80,000 ಇದೆ. ಒಂದು 8,60,50 ಗೆ ಕ್ಲೋಸ್ ಆಗ್ಬೋದು. 8,50,000 ವರ್ಗೂನು ಆಗುತ್ತೆ. ಹೌದು ಹೌದು ಹೌದು. ಇದು ಸರ್ ಇದು ಅಷ್ಟೇ ಗ್ರ್ಯಾಂಡ್ i10 ನಿಮಗೆ ಸಿಂಗಲ್ ಓನರ್. ಇದನ್ನು 22 ಮೇಕು. ಓಕೆ. 27,000 ಡ್ರಿವನ್ ಆಗಿದೆ. ಸೊ ಇದು ಅಷ್ಟೇ 8,50,000 ಕೋಟಿಂಗ್ ಇದೆ. 825 830 ಆ ರೇಂಜಲ್ಲಿ ಕ್ಲೋಸ್ ಆಗುತ್ತೆ. 8,25,000 ವರ್ಗೂನು ಆಗುತ್ತೆ ಸರ್. ಒಂದು ಅಲ್ಕಾಜಾರ್ ಸರ್ ಇದು 23 ಮೇಕು. ಅವಾಗಲೇ ಇನ್ನೊಂದು ತೋರಿಸಿದ್ನಲ್ಲ ಸೇಮ್ ಅದೇ ತರ ಟ್ವಿನ್ಸ್ ವೆಹಿಕಲ್. ಓಕೆ. ಸೇಮ್ ಗಾಡಿ, ನಂಬರ್ ಮಾತ್ರ ಚೇಂಜ್. 23 ಸಿಂಗಲ್ ಓನರ್. ಜಸ್ಟ್ ಇದು ಡ್ರಿವನ್ ಆಗಿರೋದು 32,000 ಡ್ರಿವನ್ ಆಗಿದೆ. ಡೀಸೆಲ್ ವೇರಿಯಂಟ್ ಸಿಗ್ನೇಚರ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಹೌದು. ಇದು ಪ್ರೈಸಿಂಗ್ ಬಂದ್ಬಿಟ್ಟು 22 lakh ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ. ಒಂದು 20 ಆಗುತ್ತಾ? ಇಲ್ಲ ಕಸ್ಟಮರ್ ಬರಲಿ ಸರ್. ಕಸ್ಟಮರ್ ಕೂತ್ರೆ ಎದುರುಗಡೆ ಕಸ್ಟಮರ್ ಕೂತ್ಕೊಂಡು ಮಾತಾಡ್ಸೋಣ. ಏನು ಬೆಸ್ಟ್ ಪ್ರೈಸ್ ಮಾಡ್ಬೋದು ಕ್ಲೋಸ್ ಮಾಡ್ಬೋದು. 22 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಓಮ್ನಿ ಇದೆ ಸರ್. ಓಮಿನಿ 2016 ಮಾಡಲು ಸಿಂಗಲ್ ಓನರ್ ವಿತ್ LPG ಅಪ್ರೂವಲ್ ಇರೋಂಥದ್ದು. ಓಕೆ. ಇದು 7 ಸೀಟರ್ ವೆಹಿಕಲ್. ಸರ್ ಇದು ನಿಮಗೆ ಕೋಟಿಂಗ್ ಪ್ರೈಸ್ ಬಂದು 335 ಹೇಳ್ತಾ ಇದೀವಿ. ಒಂದು 3,15,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,15,000ಕ್ಕೆ ಓಮಿನಿ 2016 ಸಿಂಗಲ್ ಓನರ್ ವಿತ್ ಪೆಟ್ರೋಲ್ LPG ಇರೋಂಥ ಸಪೋರ್ಟ್ ಸಿಗುತ್ತೆ. ಹೌದಾ? ಹಾಗೆ ಯಾರಾದ್ರೂ ಈಕೋ ನೋಡ್ತಾ ಇದ್ರೆ ಈಕೋ ಓಮಿನಿ ನೋಡ್ತಾ ಇದ್ರೆ ಈಕೋ 4-5 ಇದೆ ನಮ್ಮಲ್ಲಿ ನೋಡ್ತಾ ಇರಬಹುದು. ಓಕೆ. 7 ಸೀಟರ್ 5 ಸೀಟರ್ ಎಲ್ಲ ವೆಹಿಕಲ್ ಇದೆ. ಯಾರು ಬಜೆಟ್ ಫ್ರೆಂಡ್ಲಿ ಯಾರು 7 ಸೀಟರ್ 8 ಸೀಟರ್ ಹುಡುಕ್ತಾ ಇದ್ರೆ ಗಾಡಿಗಳು ಬೇಕಾದ್ರೆ ಅವೈಲೇಬಲ್ ಇದೆ. ಬಂದು ಎಲ್ಲಿಗೆ ಬರಬೇಕು ಸರ್? ಸರ್ ಇದು ಶ್ರುತಿ ಮೋಟಾರ್ಸ್ ಶಿವಮೊಗ್ಗ ಟ್ರೂ ವ್ಯಾಲ್ಯೂ ನೋಡ್ತಾ ಇದ್ದೀರಾ. ನಾವು ಇವೆಂಟ್ ಹಾಕಿದೀವಿ. ಓಕೆ. ಅಂದ್ರೆ ಪ್ರೀ ಓನ್ಡ್ ಕಾರ್ ಮೇಳ ಅಂತೇಳಿ ದೊಡ್ಡದಾಗಿ ಶಿವಮೊಗ್ಗದಲ್ಲಿ ಒಂದು 100ಕ್ಕೂ ಹೆಚ್ಚು ಗಾಡಿಗಳನ್ನ ನಾವು ಒಂದೇ ಕಡೆ ಇಟ್ಟು ಒಂದು ಮೇಳ ಮಾಡ್ತಾ ಇದೀವಿ. ಯಾರಾದ್ರೂ ಕಸ್ಟಮರ್ ಆಪ್ಷನ್ಸ್ ಏನೋ ಹುಡುಕ್ತಾ ಇದ್ರೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಒಂದು 4 days ಇದು ಇವೆಂಟ್ ಇರುತ್ತೆ. ಓಕೆ. ಸೊ 4 days ಗಂಟನೂ ನಾವು ಇರ್ತೀವಿ. ಬಂದು ನೋಡಬಹುದು. ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ ನಿಮಗೆ. ಡೇಟ್ಸ್ ಹೇಳ್ಬಿಡಿ ಸರ್. ಸರ್ ಇದು 12th ಇಂದ ಶುರುವಾಗಿ ಅಂದ್ರೆ ಗುರುವಾರ 12th ಟಿಲ್ ಸಂಡೇ ಈವ್ನಿಂಗ್ ವರೆಗೂ ಇರುತ್ತೆ. ಓಕೆ. ಸೊ ಬಂದು ನೋಡಬಹುದು ಸರ್. ಮಲ್ಟಿಪಲ್ ಆಪ್ಷನ್ಸ್ ಇದೆ ನಮಗೆ. ಸೊ ಬಂದು ನೋಡಿ ಮಾತಾಡ್ಕೊಂಡು ಬೇಕಾದ್ರೆ ಗಾಡಿ ನೋಡ್ಕೊಂಡು. ಹೌದಾ? ಹಾಗೆ ಇದ್ರ ಬಗ್ಗೆ ಹೇಳ್ಬೇಕು ಸರ್. ಈಕೋ 2022 ಮಾಡಲು ಸಿಂಗಲ್ ಓನರ್ ಜಸ್ಟ್ 51,000 ಡ್ರಿವನ್ ಆಗಿದೆ. ಸೊ ಇದು 5 ಸೀಟರ್ ನೋಡ್ತಾ ಇರಬಹುದು ನೀವು. ಇದು ಪ್ರೈಸಿಂಗ್ ಬಂದ್ಬಿಟ್ಟು 5,35,000 ಕೋಟಿಂಗ್ ಪ್ರೈಸ್ ಇದೆ. ಓಕೆ. ಇದ್ರದ್ದು ಫೈನಲ್ ಪ್ರೈಸಿಂಗ್ ಬಂದ್ಬಿಟ್ಟು 5,15,000 ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 5,15,000 22 ಮಾಡಲು ಸಿಂಗಲ್ ಓನರ್ ಈಕೋ ಸಿಗುತ್ತೆ.
22 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಓಕೆ ಓಕೆ ಓಕೆ. ಇದು ಸರ್ ಇದು ಅಷ್ಟೇ 2022 ಸಿಂಗಲ್ ಓನರ್. ಸರ್ ಇದು ಅಷ್ಟೇನೆ ಸರ್ 5,35,000 ಹೇಳೋದು. ಇದು ಅಷ್ಟೇ 7 ಸೀಟರ್ ಗಾಡಿ. ಓಕೆ. ವಿತೌಟ್ AC. ಅದು 5 ಸೀಟರ್ AC, ಇದು ವಿತೌಟ್ AC. 7 ಸೀಟರ್ ವಿತೌಟ್ AC ಬರುತ್ತೆ. ಓಕೆ. ಇದು ಫೈನಲ್ ಅಂದ್ರೆ ಫೈನಲ್ 5,15,000. 15,000 ಯಾವ್ದಾದ್ರು ತಗೊಳ್ಳಿ. 7 ಸೀಟರ್ ಅವರು ತಗೊಳ್ಳಿ, 5 ಸೀಟರ್ ಅವರು ತಗೊಳ್ಳಿ. ಓಕೆ. ಸಿಲ್ವರ್ ಒಂದು ಗ್ರೇ 5,15,000 ಎರಡು ಗಾಡಿನೂ ಕೊಡ್ತೀನಿ. ಹೌದಾ? ಹೌದು. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು 2012 ಥರ್ಡ್ ಓನರ್. ಸೊ ನಿಮಗೆ ವೈಟ್ ಕಲರ್ ಇದು. ಇದು ಅಷ್ಟೇ 5 ಸೀಟರ್ನ 7 ಸೀಟರ್ ಕನ್ವರ್ಟ್ ಮಾಡಿದ್ದಾರೆ ಕಸ್ಟಮರ್. ಓಕೆ. ಸರ್ ಇದು 2,85,000 ನಿಮಗೆ ಕೋಟೆಡ್ ಪ್ರೈಸ್ ಇರೋದು. 2,55,000ಗೆ ನಾನು ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್. 2.5 ಲಕ್ಷಕ್ಕೆ ಬನ್ನಿ ಸರ್. 2.5 ಲಕ್ಷಕ್ಕೆ 2012 ಗಾಡಿ ಈಕೋ ಕೊಡ್ತೀನಿ ಸರ್. 7 ಸೀಟರ್ ಗಾಡಿ ಬರೀ 2.5 ಲಕ್ಷ. 2.5 ಲಕ್ಷಕ್ಕೆ. ಓಕೆ. ಇದು ಸರ್ ಇದು 21 ಮೇಕು ಸಿಂಗಲ್ ಓನರ್. ಓಕೆ. ಪೆಟ್ರೋಲ್ ವೇರಿಯಂಟ್. ಇದು ಅಷ್ಟೇ 5 ಸೀಟರ್ ನಿಮಗೆ 3,75,000 ಇದೆ ಕೋಟಿಂಗ್ ಪ್ರೈಸ್. ಓಕೆ. ಇದೊಂದು 355ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,55,000ಕ್ಕೆ 21 ಮಾಡಲ್ ಈಕೋ ವೆಹಿಕಲ್. ಓಕೆ ಓಕೆ ಓಕೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್ ವೆಹಿಕಲ್. ನೋಡ್ತಾ ಇರ್ಬೋದು ವೀಕ್ಷಕರೇ ಗಾಡಿ ಕಂಡೀಷನ್ ಆಗಿದೆ ಅಂತ. ಹಾಗೆ ನೆಕ್ಸ್ಟ್ ಒಂದು 7 ಸೀಟರ್ ಗಾಡಿ ಇದೆ. 13 ಎಂಜಾಯ್ ಚಾವರ್ಲೆಟ್ ಎಂಜಾಯ್ ಡೀಸೆಲ್ ವೇರಿಯಂಟ್ ಇದು. ಓಕೆ. 1,46,000 ಡ್ರಿವನ್ ಆಗಿದೆ. ಇದನ್ನ ಕೋಟಿಂಗ್ ಪ್ರೈಸ್ 1,90,000 ಇದೆ. 1,80,000 ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. 1,75,000 ಕ್ಲೋಸ್ ಮಾಡ್ಕೊಡೋಣ ಸರ್. 1,75,000ಕ್ಕೆ ಚಾವರ್ಲೆಟ್ ಎಂಜಾಯ್ ಡೀಸೆಲ್ ವೇರಿಯಂಟ್ ಅದನ್ನು. ಓಕೆ ಓಕೆ ಓಕೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ 7 ಸೀಟರ್ ಗಾಡಿ. ಹಾಗೆ ನೆಕ್ಸ್ಟ್ ಒಂದು ಆಲ್ಟೋ ಸೆಕೆಂಡ್ ಓನರ್ ಸರ್. 126 ಡ್ರಿವನ್ ಆಗಿದೆ. ಇದು ಪ್ರೈಸಿಂಗ್ ಬಂದು 2,10,000 ಇದೆ. 2 ಲಕ್ಷಕ್ಕೆ ಕೊಡೋಣ ಸರ್ ಫೈನಲ್. 2 ಲಕ್ಷನಾ? ಹೌದು ಹೌದು. 2 ಲಕ್ಷಕ್ಕೆ ಫೈನಲ್ ಆಗುತ್ತಂತ. ಇನ್ನೊಂದು ಲೋ ಬಜೆಟ್ ಸ್ಪಾರ್ಕ್ ಇದೆ ನೋಡಿ ಸರ್. 2011 ಮೇಕ್ ಸ್ಪಾರ್ಕ್ ಪೆಟ್ರೋಲ್ ವಿತ್ LPG. ಓಕೆ. ಇದು 1,25,000 ಕೋಟಿಂಗ್ ಪ್ರೈಸ್ ಇದೆ. 1,10,000 ಕ್ಲೋಸ್ ಆಗುತ್ತೆ. ಇನ್ನೊಂದು ಪ್ರೈಸ್ ಆಗಲ್ಲ. 1,05,000 ಕೊಟ್ಬಿಡ್ತೀನಿ ಬನ್ನಿ ಸರ್. 1 ಲಕ್ಷಕ್ಕೆ ಕೊಟ್ಬಿಡಿ ಸರ್. 1 ಲಕ್ಷ ಆಯ್ತು ಬನ್ನಿ. 1 ಲಕ್ಷ ಕೊಡ್ತೀನಿ. 1 ಲಕ್ಷಕ್ಕೆ ಕೊಡ್ತೀರಾ? 1 ಲಕ್ಷಕ್ಕೆ ಸ್ಪಾರ್ಕ್ ಕೊಡ್ತೀನಿ. 1 ಲಕ್ಷಕ್ಕೆ 2011 ಮಾಡಲ್ ಪೆಟ್ರೋಲ್ ವಿತ್ LPG. ಓಕೆ ಓಕೆ ಓಕೆ. ಇದು ಸರ್ ಇದು 2017 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್. 74,000 ಡ್ರಿವನ್ ಆಗಿದೆ. ಓಕೆ. ಕೋಟಿಂಗ್ ಪ್ರೈಸ್ 350 ಇದೆ. ಒಂದು 325 ಕ್ಲೋಸ್ ಆಗುತ್ತೆ. ಇನ್ನೊಂದು ಪ್ರೈಸ್ ಫೈನಲ್ ಎಷ್ಟು ಸರ್? 3,25,000 ಕ್ಲೋಸ್ ಆಗುತ್ತೆ. K10 ಇದೆ ಮತ್ತೆ ಸ್ಯಾಂಟ್ರೋ ಇದೆ. ಇದರ ಡೀಟೇಲ್ಸ್ ಗೊತ್ತಿಲ್ಲ ಅಂತ ನೀವು ಡೈರೆಕ್ಟ್ ಬಂದ್ರೆ ಸಿಕ್ಬಿಡುತ್ತೆ. ಹಾಗೆ ಫ್ರೆಂಡ್ಸ್ ಹ್ಯುಂಡೈ ವರ್ನಾನಲ್ಲಿ ಓಲ್ಡ್ ಶೇಪ್ ಬೇಕಾ ಲೇಟೆಸ್ಟ್ ಶೇಪ್ ಬೇಕಾ ಎರಡು ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2012 ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ. 1,11,000 ಡ್ರಿವನ್ ಆಗಿದೆ. ಮಿಡಲ್ ವೇರಿಯಂಟ್ SX. ಇದು 4,80,000 ನಿಮಗೆ ಕೋಟಿಂಗ್ ಪ್ರೈಸ್ ಇದೆ. ಓಕೆ. ಸೊ ಕೂತ್ಕೊಂಡು ಮಾತಾಡಿದ್ರೆ ಒಂದು 460ಗೆ ಕ್ಲೋಸ್ ಆಗ್ಬೋದು ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ಅದು ಕಸ್ಟಮರ್ ವೆಹಿಕಲ್. 460 ಫೈನಲ್ ಹೇಳಕ್ ಬರಲ್ಲ. ಕಸ್ಟಮರ್ 460 ಹೇಳಿದ್ದಾರೆ. ಅಷ್ಟಕ್ಕೆ ಮಾಡಬಹುದು. ನೋಡೋಣ ಕಸ್ಟಮರ್ ಏನೋ ಒಪ್ಪಿದ್ರೆ ಬೇಕಾದ್ರೆ ಆಚೆ ಈಚೆ ಕಡಿಮೆ ಮಾಡ್ಕೊಡ್ತೀರಾ. ಇದು ಸರ್ 2017 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವಿತ್ CNG. ಓಕೆ. ವೆಹಿಕಲ್ SX ಆಪ್ಷನ್ ಅಲ್ಲ. ಸೊ ಇದು ನಿಮ್ದು ಕೋಟಿಂಗ್ ಪ್ರೈಸ್ ಬಂದು 750 ಹೇಳ್ತಿದ್ದಾರೆ. ಓಕೆ. ಸೊ ಇದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಒಂದು ಫೈನಲ್ ಹೇಳಿ ಸರ್. 730-35ಗೆ ಕ್ಲೋಸ್ ಆಗ್ಬೋದು ಸರ್. 7,30,000. 30,000ಕ್ಕೆ ಒಂದು 2017 ಮಾಡಲ್ ಸೆಕೆಂಡ್ ಓನರ್ ವರ್ನಾ ಪೆಟ್ರೋಲ್ ವಿತ್ LPG 1.6 ನಿಮಗೆ ಸಿಗುತ್ತೆ. ಹೌದಾ? ಹಾಗೆ ಇದು ಸರ್ ಹೈಟ್ 23 ಮೇಕು ಸಾರಿ ಸ್ಪೋರ್ಟ್ಸ್ ವೇರಿಯಂಟ್ ಸಿಂಗಲ್ ಓನರ್. ಓಕೆ. ಜಸ್ಟ್ 5,900 ಡಿವರ್ನ್ ಆಗಿದೆ. 1 ವರ್ಷದ ಗಾಡಿ ಅಷ್ಟೇ. ಓಕೆ. 8.5 ಲಕ್ಷ ಹೇಳ್ತಾರೆ ಸರ್ ಕಸ್ಟಮರ್. ಕೂತ್ಕೊಂಡು ಮಾತಾಡೋರು ಒಂದು 8.30 ಕ್ಲೋಸ್ ಆಗ್ಬೋದು. 8.30 ಬರುತ್ತೆ ಬರಬಹುದು. ಓಕೆ. 23 ಮೇಕು ಸರ್ ಇದು. ಇದು i10 ಸರ್ i10 ಇದು 2016 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಸಿಂಗಲ್ ಓನರ್. ಓಕೆ. 45,000 ಡ್ರಿವನ್ ಆಗಿದೆ. ಜಿನೈನ್ ರೀಡಿಂಗ್. ಸೊ 4,60 ಹೇಳ್ತಿದ್ದಾರೆ. ಕೂತ್ಕೊಂಡು ಮಾತಾಡಿದ್ರೆ ಒಂದು ಬರ್ಬೋದು ಸರ್. ಫೈನಲ್ ಪ್ರೈಸ್ ಒಂದು 430-35 ಬರ್ಬೋದು. ಹಾಗೆ ಸರ್ ಮಾರುತಿ ಸುಜುಕಿ S Cross. ಸರ್ 2016 ಮಾಡಲ್ ಸೆಕೆಂಡ್ ಓನರ್ S Cross ಆಲ್ಫಾ ವೇರಿಯಂಟ್ ಡೀಸೆಲ್. ಓಕೆ. ಇದು 85,000 ಡ್ರಿವನ್ ಆಗಿದೆ. 720 ಹೇಳಿದೆ ಸರ್. ನೆಗೋಷಿಯಬಲ್ ಹೇಳಿದ್ದಾರೆ. ಓಕೆ ಓಕೆ. 7 ಲ್ಯಾಕಿಗೆ ಫೈನಲ್ ಬರ್ಬೋದು ಸರ್. 7 ಲಕ್ಷವರೆಗೂ ಆಗುತ್ತೆ. ಟಾಪ್ ಎಂಡ್ ಗಾಡಿ. ಆಲ್ಫಾ ವೇರಿಯಂಟ್ ಫುಲ್ ಟಾಪ್ ಎಂಡ್ ಗಾಡಿ. ಫುಲ್ಲಿ ಟಾಪ್ ಎಂಡ್ ಗಾಡಿ. S Cross. ಹಾಗೆ ನೆಕ್ಸ್ಟ್ ಜಾಸ್ ಬುಕ್ ಆಗಿದೆ ಸರ್. ಜಸ್ಟ್ ಬುಕ್ ಆಗಿದೆ ಗಾಡಿ. ಬುಕ್ ಆಯ್ತಾ? ಓಕೆ ಸರ್. ಇನ್ನೊಂದು ವರ್ನಾ ಟ್ರಾನ್ಸ್ಫಾರ್ಮ್ ಇದೆಯಲ್ಲ ಸರ್. 2011 ಮಾಡಲ್ ಸೆಕೆಂಡ್ ಓನರ್ 1,40,000 ಡ್ರಿವನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್. ಓಕೆ. ಸೊ 250 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಸ್ಲೈಟ್ಲಿ ನೆಗೋಷಿಯಬಲ್. ಫೈನಲ್ ಹೇಳಿ ಸರ್. ನೋಡೋಣ. ಅದೇ 235 ಕ್ಲೋಸ್ ಮಾಡಬಹುದು. 2,35,000. ಹೌದು ಹೌದು. ಓಕೆ. ಹಾಗೆ ಫ್ರೆಂಡ್ಸ್ ಇನ್ನೊಂದು ಲೇಟೆಸ್ಟ್ ಶಿಫ್ಟ್ ಇದೆ ನೋಡಿ ಸರ್. ಇವಾಗ ತಾನೇ ಬಂದಿರೋದು ಫ್ರೆಶ್ ಸ್ಟಾಕ್. ಸೊ 2024 ಮೇಕ್ ಇದು. ಓಕೆ. 2024 1 ವರ್ಷನೂ ಆಗಿಲ್ಲ ಗಾಡಿ. ಸಿಂಗಲ್ ಓನರ್. ಜಸ್ಟ್ 12,000 ಡ್ರಿವನ್ ಆಗಿದೆ. ಬರೀ 12,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ VXI. ಓಕೆ. ಸೊ ಸಿಂಗಲ್ ಓನರ್. ಇದು ಪ್ರೈಸಿಂಗ್ ಕೋಟಿಂಗ್ ಬಂದು 7,85,000 ಇದೆ. ಒಂದು 7,65,000 ಕ್ಲೋಸ್ ಮಾಡಬಹುದು ಸರ್. 7,65,000ಕ್ಕೆ 24 ಮಾಡಲು ಸಿಗುತ್ತೆ. ಓಕೆ ಓಕೆ ಓಕೆ. ಅಂಡ್ ಗ್ಯಾರಂಟಿ ಎಲ್ಲಾನು ಕೊಡ್ತೀರಾ ಸರ್? 100% 1 ಇಯರ್ ವಾರಂಟಿನೂ ಇರುತ್ತೆ ನಿಮಗೆ. ಓಕೆ. 3 ಫ್ರೀ ಸರ್ವಿಸಸ್ ಇರುತ್ತೆ. ಒಂದು ಕೊಡಬೇಕಾದ್ರೆ ಒಂದು ಆಯಿಲ್ ಚೇಂಜ್ ಮಾಡಿ ಗಾಡಿ ಕೊಡ್ತೀವಿ ನಿಮಗೆ. ಹೌದಾ? ಶೋರೂಮ್ ಕಂಡೀಷನ್ ಅಲ್ಲಿ ಗಾಡಿ ಇರುತ್ತೆ ನಿಮಗೆ. ಲೈಕ್ ನೀವು ವೆಹಿಕಲ್ ಅಲ್ಲಿ ಏನು ನೀವು ನೋಡ್ತೀರಾ ಆಪ್ಷನ್ಸ್ ಅದೇ ತರ ಆಪ್ಷನ್ಸ್ ಮಾಡ್ಕೊಡ್ತೀರಾ. ಓಕೆ.